ನಮಸ್ಕಾರ. ಜಿಲ್ಲಾ ಅಧ್ಯಕ್ಷ ಬೋರಮ್ಮ ಬಿರಾದರ್ ಅಂತ ಹೇಳಿ ಸಂಜೀವಿನಿ ಯೋಜನೆಯ ಜಿಲ್ಲಾ ಅಧ್ಯಕ್ಷ ಒಕ್ಕೂಟದ. ಏನು ವಿಷಯ ನಾವಿಲ್ಲಿ DC ಅವ್ರಿಗೆ ಮನವಿ ಕೊಡಲ್ಲ ಕಾರಣ ಏನಂತಂದ್ರ ಮೇನ್ ಕಾರಣ ಇರೋದು ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಅಂತೇಳಿ ಹೆಬ್ಬಾಳ್ಕರ್ ಮೇಡಮ್ ಅವರು ಘೋಷಣೆ ಮಾಡಿದ್ರು. ನಾವ್ ಅವಾಗ ಎಚ್ಚೆತ್ಕೊಂಡಿವಿ. ಆಲ್ರೆಡಿ ನಮ್ದು NRLM ಅಂತ ಐತಿ. NRLM ಅಂದ್ರೆ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತೇಳಿ ನಮ್ದು ಯೋಜನೆ. ಆ ಯೋಜನೆಯಲ್ಲಿ ನಾವು ಈಗಾಗ್ಲೇ 2016ರಿಂದ ಕೆಲಸ ಮಾಡತ್ತೀವಿ. ನಾವು ಟೋಟಲ್ ಆಗಿ ಬಿಜಾಪುರ ಜಿಲ್ಲೆಯಲ್ಲಿ 711 ಗ್ರಾಮ ಪಂಚಾಯತಿ ಅದ. 711 ಗ್ರಾಮ ಪಂಚಾಯತಿ ಪೈಕಿ ಎಲ್ಲಾ MBK LCRP ಕೃಷಿ ಸಖಿ ಪಶು ಸಖಿ ಮತ್ತೆ BFLCRP ಅಂತ ಒಟ್ಟ ನಾವು 1200 ಜನ ಸಿಬ್ಬಂದಿಗಳದೀವಿ ಈಗ ಬಿಜಾಪುರ ಜಿಲ್ಲಾದ್ಯಂತ. ನಮ್ಮ ಜಿಲ್ಲಾ ಒಂದೇ 1200 ಜನ. ನಮ್ಮ ಕರ್ನಾಟಕದಲ್ಲಿ 31 ಜಿಲ್ಲಾದಲ್ಲಿ ಈ ತರ ಇದ್ದೀವಿ ನಾವು. ನಮಗ್ ಅನ್ಯಾಯ ಆಗಾಕತ್ತಿದ್ ಎಲ್ಲಿ ಅಂತಂದ್ರ ಗೃಹಲಕ್ಷ್ಮಿ ಬ್ಯಾಂಕ್ ಏನ್ ಮಾಡಾತಾರಲ್ಲ ಇವ್ರು ಅಲ್ಲಿ ಅನ್ಯಾಯ ಆಗ್ತದ. ಯಾಕೆ ಅನ್ಯಾಯ ಆಗ್ತದಂದ್ರ ನಾವು ಗುಂಪು ಸಾಲ ಕೊಡ್ತೀವಿ 1.5 ಲಕ್ಷ ಅಂತ. ನಾವು 12% ಬಡ್ಡಿ ಮುಖಾಂತರ ಕೊಡಾತೀವಿ. ನಮ್ದೇನೋ ಸಣ್ಣ ಪುಟ್ಟ ನಡೆದದ. ಈಗ ಪೇಮೆಂಟ್ ನಾವು ಅಷ್ಟಕ್ಕಷ್ಟೇ ಇತ್ತು. ನಾವು ಸ್ಟ್ರೈಕ್ ಮಾಡಿ ಜಿಲ್ಲಾದಾಗ ರಾಜ್ಯದಾಗ ಎಲ್ಲಾ ಕಡೆ ಸ್ಟ್ರೈಕ್ ಮಾಡಿ ಇವಾಗ 9,000 ಪೇಮೆಂಟ್ ಆಗ್ಯದ. ನಾವ್ ಆ ಖುಷಿಯಲ್ಲಿದ್ರ ಈ ಗೃಹಲಕ್ಷ್ಮಿ ಬ್ಯಾಂಕ್ ಆಕೈತೆ ಅನ್ನೋ ಶಾಕ್ ಅನ್ನ ನಮ್ಗ್ ತಡ್ಕೊಳಕ್ ಆಗಾಕತ್ತಿಲ್ಲ. ನಾವ್ ಇದನ್ನ ನಂಬ್ಕೊಂಡು ಕೆಲಸ ಮಾಡಾತ್ತೀವಿ. ಇದನ್ನ ಈ ಗೃಹಲಕ್ಷ್ಮಿ ಬ್ಯಾಂಕ್ ಮಾಡಿದ್ರ ನಾವ್ ಪಕ್ಕಾ ಬೀದಿಗೆ ಬರ್ತೀವಿ. ಅದು ಮಾತ್ರ 100ಕ್ಕೆ 100 ಸತ್ಯ. ಯಾಕಂದ್ರೆ ಇರೋದೇ ನಮ್ಮ ಯೋಜನೆ. ನಾವು ಸಾಲ ಕೊಡೋದು ಕಟ್ಟಿಸ್ಕೊಳ್ಳೋದು. ಇಲ್ಲಿ ಯಾಕೆ ನಮಗ್ ಹೊರತು ಬರ್ತದ ಅಂದ್ರ ಗೃಹಲಕ್ಷ್ಮಿ ಬ್ಯಾಂಕ್ ಮಾಡಿದ್ರ ಪ್ರತಿಯೊಬ್ಬ ಮೆಂಬರ್ಗಲ್ಲಿ ವೈಯಕ್ತಿಕವಾಗಿ 30ರಿಂದ 3 ಲಕ್ಷವರೆಗೆ ಸಾಲ ಕೊಡ್ತೀನಿ ಅಂತ ಘೋಷಣೆ ಮಾಡ್ಯಾರ. ಹಂಗಾದಾಗ ನಮ್ಮಲ್ಲಿ ಯಾರು ಸಾಲ ತಗೋತಾರ್ರಿ? ಯಾರು ಬರಲ್ಲ. ಸಾಲ ತಗೊಳಿಲ್ಲ ಅಂದ್ರೆ ನಮ್ ವಹಿವಾಟ ಬಂದ್ ಆಗ್ತದ. ಬಂದ್ ಆದಾಗ ನಮ್ ಪೇಮೆಂಟ್ಗಳ ಫುಲ್ ಬಂದ್ ಆಗ್ಬಿಡ್ತದ. ಜೀರೋ. ಗೌರ್ಮೆಂಟ್ ಇಂದ ನಮ್ಗೇನು ಅನುದಾನ ಇಲ್ಲ. ನಾವು 6-7 ವರ್ಷ ಏನ್ ಕಷ್ಟಪಟ್ಟು ದುಡ್ದಿವಿ ನಾವು ಆಟೋಮೆಟಿಕ್ ಆಗಿ ಬೀದಿಗೆ ಬರ್ತೀವಿ. ಅದಕ್ಕಾಗಿ ನಾವು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರ ಮೇಡಮ್ ಅವ್ರೆ, ನೀವು ಬ್ಯಾಂಕ್ ಮಾಡ್ರಿ ತಪ್ಪಲ್ಲ. ನಿಮ್ಮ ಬ್ಯಾಂಕ್ ಅನ್ನ ನಮ್ಮ NRLM ಜೋಡಿ ಮರ್ಜ್ ಮಾಡ್ರಿ. ನಾವು ನಿಮ್ಮ ಏನ ಆಶಯ ಕನಸುಗಳದಾವಲ್ಲ ನಿಮ್ ಬ್ಯಾಂಕ್ ಅನ್ನ ನಾವ್ ಹೆಂಗ ನಮ್ಮ NRLM ಅನ್ನ ಮೇಘ ತಂದಿವಿ. ನಮ್ಮ NRLM ನಾವು ಹೇಗ ನಾವು ಉಳಿಸ್ಕೊಂಡಿವಿ ಅದೇ ತರನಾಗಿ ನಿಮ್ಮ ಕೆಲಸಗಳನ್ನ ನಾವು ಕಣ್ಣಿಗೆ ಹೊತ್ಕೊಂಡು ಮಾಡ್ತೀವಂತ ಈ ಮೂಲಕ ನಾನು ಹೇಳಕ್ ಇಷ್ಟ ಪಡ್ತೀನಿ. ಅವ್ರು 30ರಿಂದ 3 ಲಕ್ಷವರೆಗೆ ಅಂತ ಹೇಳ್ಯಾರ ಸರ್. ಅವ್ರು ಇಂಡಿವಿಜುವಲ್ ಆಗಿ ನಾವು ಕೊಡೋದು 1.5 ಲಕ್ಷ. 10 ಜನ ಸೇರಿದಾಗ ನಾವು 1.5 ಲಕ್ಷ ಕೊಡ್ತೀವಿ. ಹಂಗಾಗಿ ಈಗ ನಮ್ಮ 1.5 ಲಕ್ಷ ಅವಶ್ಯಕತೆ ಇಲ್ಲ ಅವ್ರಿಗೆ. 30ರಿಂದ 3 ಲಕ್ಷ ಕೊಟ್ಟಾಗ ಸರ್ಕಾರ ಪ್ರತಿ ತಿಂಗಳು 2,000 ರೂಪಾಯಿ ಹಾಕಕ್ಕೆ 3 ಲಕ್ಷ ರೂಪಾಯಿ ಲೋನ್ ಕೊಡಬಹುದಾ ಸರ್? ನಮ್ಮ ಅನಿಸಿಕೆ ಅದೇ ಇಲ್ಲ. ನಾವ್ ಅದು ಆಗಲ್ಲ ಗೊತ್ತು ನಮಗದು ಗೊತ್ತು. ನಮ್ಮ ಆತ್ಮ ಸಾಕ್ಷಿಯಾಗಿ ಹೇಳ್ತೀವಿ. ಅದು ಆಕೈತೆ ಬಿಡ್ತೈತೆ ನಮಗ್ ಗೊತ್ತಿಲ್ಲ. ಈಗ ಅಲ್ರಿ ನೀವ್ ಹೇಳತ್ತೀರಿ ಸರ್ 2 ಲಕ್ಷ 2,000 ರೂಪಾಯಿ ಕೊಡಾಕ ಆತಾರ ಅಂತೇಳಿ. 2,000 ರೂಪಾಯಿ ಕೊಡೋದು ನಮ್ಗೆ ಮುಂದ್ ಗೊತ್ತಿತ್ತ? ಹಿಂದ್ ಪೀಳಿನ ಗೊತ್ತಿತ್ತ? ಇಲ್ಲ. ಈಗ ಕೊಟ್ಟಾರಲ್ಲ. ಹಾಗೆ ಹೇಳಿ ನಿಮ್ಗೆ ಅರ್ಥ ಆಯ್ತಾ? 2,000 ರೂಪಾಯಿ ಕೊಡ್ಬೇಕಾದ್ರೆ ಆಗ್ತಾ ಇಲ್ಲ ಅವ್ರಿಗೆ. ತಿಂಗಳ ಬರ್ತಾ ಇಲ್ಲ. ಅಲ್ಲ ಸರಿ ಒಂದ್ ನಿಮಿಷ. ನಮಗೂ ಅದೇ ಡೌಟ್. ಒಂದ್ ವೇಳೆ 1 ತಿಂಗಳು ಕೊಟ್ಟು ನಮ್ಮನ್ನ ಹಳ್ಳಕ್ ಕೆಡುವಲ್ಲ ಅಂತ ಏನ್ ಗ್ಯಾರಂಟಿ? 2,000 ರೂಪಾಯಿ ಕಂಟಿನ್ಯೂ ಕೊಡಾಕತ್ತಿಲ್ಲ. ಸ್ಟಾರ್ಟಿಂಗ್ ಕೊಟ್ರು. ನಮ್ ಜನ ಅದಕ್ಕೆ ಅಡಾಪ್ಟ್ ಆಗ್ಬಿಟ್ರು. 2,000 ಬರ್ತದ ಅಂತ ಕಾಯ್ಕೊತ ಕುಂತ ಜನ ನಾವು ಮಹಿಳೆಯರು. ಈಗ 30,000 ಕೊಟ್ರ ನಾವ್ ಬೇಡನಲ್ಲ. ಒಂದೇ ಕಂತ್ ಕೊಡ್ರಿ ಅವ್ರು. ನಮ್ ಜನ ಆಸೆ ಬಿದ್ದ್ ಬಿಡ್ತದ. ಈಗಾಗ್ಲೇ ಫೈನಾನ್ಸಿಯಲ್ ತಲಿ ಎತ್ತಾಕತ್ತಾವ್. ಮನಿ ಬಾಗಿಲಿಗೆ ಬಂದು ಫೈನಾನ್ಸ್ ಅವ್ರು ಕೊಟ್ಟೋಗಾಕತ್ತಾರ. ನಮ್ಮಲ್ಲೇ ನಮ್ ಸಾಲ ತಗೊಳಕ್ ನಮ್ ಮಹಿಳೆಯರು ಹಿಂಜರಿಯಾಕತ್ತಾರ. ನಾವ್ ಏನೂ ಇಲ್ಲ ಸಾಲಕ್ಕ. ನಮ್ದು ಒಂದೇ ಬೈಲಾ ಅದ. ಆ ಬೈಲಾ ಪ್ರಕಾರ ನಾವ್ ಏನೋ ಅವ್ರಿಗೆ ಏನೋ ಹೆಚ್ಚಿಗೆ ಡಾಟಾಗಳನ್ನ ತಗೊಳಲ್ಲ. ಅದಕ್ ಸೈನ್ ಮಾಡಿದ್ರೆ ನಾವ್ ಸಾಲ ಕೊಡ್ತೇವ್ ಅಂದ್ರು ನಮ್ಮಲ್ಲಿ ಸಾಲಕ್ ಬರಾಕತ್ತಿಲ್ಲ. ಅಲ್ಲಿ ಫೈನಾನ್ಸ್ ಅವರು ಇನ್ಸೂರೆನ್ಸ್ ಕಟ್ಟಿಸ್ಕೊತಾರ. ಆಮ್ಯಾಗ 20 ಸರಿ ಅಡ್ಡಾಡ್ಸ್ಕೊತಾರ ಅಂದ್ರು ಅವ್ರ ಹತ್ರ ಹೊಂಟಾರ ನಮ್ ಜನ. ಹಂಗಾಗಿ ಹೋಗ್ಬೋದಲ್ಲ. ಅದಕ್ಕಂತೇಳಿ ಕೊನೆಯದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ನಿಮ್ ಸಂಘಟನೆ ವತಿಯಿಂದ ಏನ್ ನಾವು ಹೇಳಕ್ ಇಷ್ಟ ರೀ. ಆ ಬ್ಯಾಂಕ್ ಮಾಡ್ರಿ, ನಾವ್ ಬೇಡ ಅನ್ನಲ್ಲ. ಅದು ಸರ್ಕಾರದ ನಿರ್ಧಾರ. ನಿಮ್ ಸರ್ಕಾರ ನಾವೇನು ಬೇಡ ಅನ್ನಲ್ಲ. ಅದನ್ನ ನಮ್ ಜೊತೆ ಮರ್ಜ್ ಮಾಡ್ರಿ. ನಮ್ಮನ್ನ ಬೀದಿಗೆ ತರಬೇಡ್ರಿ. ನಮಗ್ ಕೆಲ್ಸ ಕೊಡಿಸ್ರಿ. ಬೋರಮ್ಮ ಬಿರಾದರ್. ಮೇಡಮ್, ನೀವು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ಲು ಬಂದಿರಿ, ಯಾಕಂತ ಹೇಳ್ಬೋದಾ? ಸರ್ ನಮಸ್ತೆ. ನನ್ನ ಹೆಸರು ಶ್ರೀಮತಿ ಹೇಮಾ ಬಿ ದಳವಾಯಿ ಅಂತ. ಮಹಾ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷೆ ನಾನು. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ನಾನು ಒಬ್ಬ ಸ್ಥಳೀಯಲ್ಲಿ ಕೆಲಸ ಮಾಡುವ LCRP. ನಾನು ಯಾಕೆ ಈ ಯೋಜನೆಯನ್ನ ವಿರೋಧಿಸ್ತೀನಿ ಅಂದ್ರ, ಸರ್ಕಾರ NRLM ಯೋಜನೆ ಮಹಿಳೆಯರ ಅಭಿವೃದ್ಧಿಗಾಗಲಿ ಅಂತ ಪ್ರತಿ ಗ್ರಾಮೀಣ ಭಾಗದಲ್ಲಿ ಕೇಂದ್ರದ ಕೆಲಸ 60, ರಾಜ್ಯದ ಕೆಲಸ 40. 60% ಮಧ್ಯೆ ಇರುವಂತಹ ಈ NRLM ಅನ್ನ ಎಲ್ಲೋ ಒಂದ್ ಕಡೆ
ನಮ್ಮ ರಾಜ್ಯ ಸರ್ಕಾರ ಹಾಳು ಮಾಡುತ್ತಿದೆ ಅನ್ನೋ ಭಯ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ನಾವು 40,000 ಸಿಬ್ಬಂದಿ ಹೆಚ್ಚು ಇದ್ದೀವಲ್ಲ, ಆ ಭವಿಷ್ಯ ಕೂಡ ಇವ್ರು ಬೀದಿಗೆ ತರುವಂತ ಕೆಲಸ ಮಾಡ್ತಿದ್ದಾರೆ ಅಂತ ನಾನು ಅವ್ರ ಬಗ್ಗೆ, ಹೆಬ್ಬಾಳ್ಕರ್ ಮೇಡಮ್ ಅವ್ರ ಬಗ್ಗೆ ದೂರ್ ಕೊಡ್ತೀನಿ. ಇತ್ತೀಚೆಗೆ ನಾವು ನಮ್ಮ ರಾಜ್ಯ ಸರ್ಕಾರ ತಂದಂತ ಯೋಜನೆಗಳು ಏನಿದಾವಪ್ಪ ಅಂದ್ರ ಕ್ಷಣಿಕ ಮಾತ್ರ ಆಗ್ಬಿಟ್ಟಿದವ್ರು, ಯಾವಾದ್ರೂ ಕ್ಷಣಿಕ. ಉದಾಹರಣೆಗಾಗಿ ನೇರ ಸಾಲ ಅಂತ ತೆಗಿದ್ರು, ಹಿಂದ್ಗಡೆ ನೇರ ಸಾಲ ಅಂತ ತೆಗೆದ್ರು, ಅದನ್ನ ಸಾಲ ತಗೊಂಡ್ರು ಯಾವ್ದು ರಿಪೇಮೆಂಟ್ ಆಗಿಲ್ಲ. ಆದ್ರೆ ನಮ್ಮ NRLM ದಲ್ಲಿ ಬರ್ರಿ ಒಕ್ಕೂಟಗಳಂತ ಹೇಳಿದವ ಪ್ರತಿ ಗ್ರಾಮದಲ್ಲಿನೂ 1.5 ಕೋಟಿ 3.5 ಕೋಟಿ ಟ್ರಾನ್ಸಾಕ್ಷನ್ ಅದ. ಯಾಕದಂದ್ರ ಕಡಿಮೆ ಎಜುಕೇಟೆಡ್ ಓದಿರುವಂತಹ ಮಹಿಳೆಯರನ್ನ ಕೆಲ್ಸಕ್ಕೆ ಸೇರ್ಸ್ಕೊಂಡ್ರು ಸಹ ಎಲ್ಲಿ ಜನಸಾಮಾನ್ಯರ ತೆರಿಗೆ ಹಣವನ್ನು ಸರ್ಕಾರ ನಮ್ ಕೈಯಲ್ಲಿ ಕೊಟ್ಟಿದೆ ಅಂತ ನಾವು ಯಾವದನ್ನು ದುರ್ಬಳಕೆ ಮಾಡದೆ, ಎಲ್ಲಿ ಸೋರಿಕೆ ಆಗದೆ ಅರ್ಹ ಇರುವಂತಹ ಮಹಿಳೆಯರಿಗೆ ಕೊಟ್ಟು ಅವರ ಅಭಿವೃದ್ಧಿಯನ್ನ ನೋಡುತ್ತಾ ಮತ್ತ ರಿಪೇಮೆಂಟ್ ಮಾಡುತ್ತಾನೆ ನಾವು ನಮ್ಮ NRLM ಯೋಜನೆಯಲ್ಲಿ ಸಕ್ಸಸ್ಫುಲ್ ಆಗಿ ತಂದಿದ್ವಿ. ಬಟ್ ಈ ಸಕ್ಸಸ್ಫುಲ್ ಆಗಿ ಎಲ್ಲ ಒಂದು ನಮ್ಮ ರಾಜ್ಯ ಸರ್ಕಾರ ಕಂಟಕ ಆಗುತ್ತೆ ಅನ್ನೋ ಭಯ ಒಂದು ಪ್ರಾರಂಭ ಆಗಿದೆ ಸರ. ಇದು ಕೇಂದ್ರ ಮತ್ತು ರಾಜ್ಯ ಮಧ್ಯದಲ್ಲಿರುವಂತ ಯೋಜನೆ ಆಗಿರುವುದರಿಂದ ದಯವಿಟ್ಟು ನಮಗ ರಾಜ್ಯ ಸರ್ಕಾರದಲ್ಲಿ ಆಗುವಂತ ಯೋಜನೆಗಳು, ಸರ್ಕಾರದ ಯೋಜನೆಗಳು ನಮ್ ಜೊತೆ ಹೊಂದಾಣಿಕೆ ಆಗ್ಬೇಕು, ಮರ್ಜ್ ಮಾಡ್ಕೊಳ್ಬೇಕು ಅನ್ನೋದೇ ನಮ್ಮ ಮನವಿ ಸರ. ಯಾಕೆ ನಿಮ್ಗೆ ಈ ಭಯ ಯಾಕೆ ಕೊಡ್ತು? ಯಾಕೆ ಭಯ ಅಂದ್ರೆ ಸರ, ಈಗ ಹೇಳ್ತೀನಿ ಸರ, ನನ್ನ ಉದಾಹರಣೆಗಾಗಿ ನಾನೇ ತಗೋತೀನಿ ಸರ. ಫೈನಾನ್ಸ್ ಹಾವಳಿ ಜಾಸ್ತಿ ಅದ. ಬಟ್ ನಾವು ಗುಂಪುಗಳ ಆಧಾರ ಮೇಲೆ ನಾವು ಸಾಲ ಕೊಡ್ತೀವಿ ಸರ್. ಗುಂಪುಗಳ ಆಧಾರ ಮೇಲೆ ಸಾಲ ಕೊಡ್ತೀವಿ. ಗೃಹಲಕ್ಷ್ಮಿ ಸಹಕಾರದವ್ರು ಏನ್ ಇದು ಮಾಡ್ಯಾರ ಅಂದ್ರೆ ಸರ, ನಾವು ವೈಯಕ್ತಿಕವಾಗಿ 3 ಲಕ್ಷ ತಕ್ಕ ಸಾಲ ಕೊಡ್ತೀವಿ ಅಂತ ಹೇಳಿದಾರ್ರಿ. ನಾನೇ ಹೋಗಿ ಬೇಡಪ್ಪ ಒಕ್ಕೂಟದ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಸಹಕಾರಿ ಬ್ಯಾಂಕ್ ಅಲ್ಲಿ ಲೋನ್ ತಗೋತೀನಿ. ಆಲ್ರೆಡಿ ನಂದು ಇಲ್ಲಿ 1.5 ಲಕ್ಷ ಐತೆ. ಅಲ್ಲಿ 3 ಲಕ್ಷ ಸಿಗುತ್ತಂದ್ರ ಯಾರಿಗಾದ್ರೂ ದುರಾಸೆ ಒಂಥರ ದುಶ್ಚಟಕ್ ಬಲಿ ಆದಂಗ ಆಗ್ಬಿಡ್ತೈತಿ. ಇಲ್ಲಿ ಕಟ್ಟಕ್ಕಾಗದೆ ಅಲ್ಲಿ ಕಟ್ಟಕ್ಕಾಗದೆ ಹೆಣ್ಮಕ್ಳು ಮತ್ತೆ ಒಳ್ಳೆ ಏನಪ್ಪಾ ಅಂದ್ರ ಅಭಿವೃದ್ಧಿಯಲ್ಲಿ ತೊಡಗಿರುವಂತ ಮಹಿಳೆ ಎಲ್ಲ ಮಾನಸಿಕ ಸ್ಥಿತಿಗೆ ಒಳಗಾಗಿ ಆ ಕೊನೆ ಗ್ರಾಮೀಣ ಭಾಗದ ಮಹಿಳೆಯರು ಸುಸೈಡ್ಗೂ ಹೋಗೋ ಲೆಕ್ಕ ಆಗ್ಬಿಡ್ತದ್ರಿ. ಒಂದೇದು ನಿಮ್ ಒಕ್ಕೂಟದ ಬಡ್ಡಿ ಅಷ್ಟು ಜಾಸ್ತಿ ಐತೆ ಇಲ್ಲ ಸರ್, ನಮ್ಮ ಒಕ್ಕೂಟದ ಬಡ್ಡಿ ಕೇವಲ 10% ಸರ. ಆಲ್ರೆಡಿ ಇಲ್ಲಿ ಏನಪ್ಪಾ ಅಂದ್ರೆ ಸ್ವತಂತ್ರ ಕಡಿಮೆ, ಸರ್ಕಾರದ ಹಣ ಎಲ್ಲಿ ಪೋಲ್ ಆಗಲ್ಲ ಸರ್. ಸರ್ಕಾರದ ಹಣ ಪೋಲ್ ಆಗೋದಿಲ್ಲ. ನಾವು 10 ಜನ 15 ಜನ ಸೆಕ್ಯೂರಿಟಿ ತಗೊಂಡು ಸಿಗ್ನೇಚರ್ ತಗೊಂಡು ಲೋನ್ ಕೊಡ್ತೀವಿ. ಬಟ್ ಅವ್ರು ಲೋನ್ ತಗೊಂಡು ಬಿಸ್ನೆಸ್ ಮಾಡ್ತಾ ಇದಾರ. ಅವ್ರ ಬಿಸ್ನೆಸ್ ಅಲ್ಲಿ ಎಷ್ಟ್ರ ಮಟ್ಟಿಗೆ ನಾವು ಅವ್ರು ಅಭಿವೃದ್ಧಿ ಆಗ್ಯಾರ ಅಂತ ನಾವು ಪದೇ ಪದೇ ವಿಸಿಟ್ ಹೋಗ್ತಾ ಇರ್ತೀವಿ. ಸ್ಥಳೀಯವಾಗಿ ಪದೇ ಪದೇ ಅವ್ರ ಲಘುಪತಿ ದೀದಿ ಆಗಿರ್ಬೋದು ಏನ್ ಸರ, ಆಮೇಲೆ ಲಘುಪತಿ ದೀದಿ, ಸಾಮಾಜಿಕ ಸೇರ್ಪಡೆ, ಹಳ್ಳಿಯಿಂದ ದಿಲ್ಲಿ ಕಾರ್ಯಕ್ರಮ, ನಮಗೆ ಸಾವಿರಾರು ಕೆಲಸಗಳನ್ನು ಕೊಟ್ಟದ. ಯಾಕಂದ್ರ ಸರ್ಕಾರ ಕೊಟ್ಟಿರುವಂತ ಹಣ ಎಲ್ಲಿ ಪೋಲ್ ಆಗ್ಬಾರ್ದು, ಮಹಿಳೆ ಅಭಿವೃದ್ಧಿ ಆಗ್ಯಾಳೋ ಇಲ್ಲ ಅಂತಾನೆ ಇದು NRLM ಯೋಜನೆ ಮಾಡ್ಯಾರ ಸರ್. ನಂದು ದೂರ ಇಷ್ಟೇ, ಈ ಇದು ಗೃಹಲಕ್ಷ್ಮಿ ಬ್ಯಾಂಕ್ ಅನ್ನ ನಮ್ ಜೊತೆ ಮರ್ಜ್ ಮಾಡಿ ಅಷ್ಟೇ ಸರ್. ನೀವು ಹೋಗಿ ಡೈರೆಕ್ಟ್ ಹೋಗಿ ಬೆಟ್ಟ ಆಗ್ಬೋದಾಗಿತ್ತಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ? ಇಲ್ಲ ಸರ್, ನಮ್ಗೆ ಇನ್ನೂ ಇಷ್ಟು ಸಮಯ ಸಿಕ್ಕಿಲ್ಲ. ನಮ್ಗೆ ದಿಢೀರ್ ಅಂತ ಗೊತ್ತಾಗ್ಯದ ಸರ್. ನಿಮ್ಮ ಸಂಘಟನೆ ನೋಡ್ಬೇಕಾಗಿ ಬಹಳಷ್ಟು ಜನ ಅದಿರಿ. ಅದೇ ಸರ್, ಆಲ್ರೆಡಿ ರಾಜ್ಯದ ಅಂತಾನೆ ನಾವು ಲೆಟರ್ ಕೊಟ್ಟಿದ್ವಿ ಸರ. ಈಗ ತಮ್ಮ ಮುಖಾಂತರ ಪ್ರಚಾರ ಆಗ್ಬೇಕು, ತಮ್ಮ ಮುಖಾಂತರನೇ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ವಿಷಯ ಗೊತ್ತಾಗ್ಬೇಕಂತ ನಮ್ಮ ಅನಿಸಿಕೆ ಸರ್. ಎಲ್ಲರೂ ಹೋಗಕ್ ಆಗಲ್ಲ ಸರ್, ಅಲ್ಲಿ ಎಲ್ಲ ಹೋಗಕ್ ಆಗಲ್ಲ. ಅದೇನ್ ಹೇಳ್ತಾರಲ್ಲ ಸರ್, ಪತ್ರಿಕಾ ಮಾಧ್ಯಮ ಅಂದ್ರೆ ರೈತರ ಹೆಂಗ್ ಬೆನ್ನೆಲುಬು ಅಂತಾರ, ಆ ಪತ್ರಿಕಾ ಮಾಧ್ಯಮದವರು ಹೋರಾಟದ ಬೆನ್ನೆಲುಬು ಸರ್. ಹೋರಾಟದ ಬೆನ್ನೆಲುಬು. ತಮ್ಮ ಮುಖಾಂತರ ನಮ್ಮ ಮೇಡಮ್ ಅವರಿಗೆ ಈ ವಿಷಯವನ್ನ ಸ್ಪಷ್ಟಪಡಿಸಿ, ನೀವು ಮಾಡುವ ಯೋಜನೆಗಳು ಎಷ್ಟು ಉತ್ತಮವೋ ಅಷ್ಟೇ ಒಂಥರ ವಿಷಕಾರಿ ಅನ್ಕೋಬಹುದು. 50% ಜನಕ್ಕೆ ಒಳ್ಳೇದಾದ್ರೆ ಇನ್ನು 50% ಜನಕ್ಕೆ ಇದು ತೊಂದರೆಯನ್ನ ಕೊಡುವಂತ ಯೋಜನೆ. ಉದಾಹರಣೆ ಕೊಡ್ತೀನಿ ಸರ್, ನಾನು ಉದಾಹರಣೆ ಕೊಡ್ತೀನಿ. ಈಗ ಗೃಹಲಕ್ಷ್ಮಿಗಳು ಎಲ್ಲ 1 ತಿಂಗಳು ಬರುತ್ತೆ, 4 ತಿಂಗಳು ನಿಲ್ಲುತ್ತೆ. ಆ ನಂತರ ಸಾರಿಗೆ ಇಲಾಖೆಯಲ್ಲಿ ಉಚಿತ ಪ್ರಯಾಣ ಆಯ್ತು ಸರ್. ನೀವು ಉದಾಹರಣೆಗಾಗಿ ಯಾವ ಕಂಡಕ್ಟರ್ ನಮ್ಮ ಮಹಿಳೆಯರಿಗೆ ಗೌರವ ಕೊಟ್ಟು ಮಾತಾಡ್ಸಿದಾನೆ? ಯಾವ ಪುರುಷ ಗೌರವ ಕೊಟ್ಟು ಮಾತಾಡ್ಸಿದಾನೆ? ಆಸೆ ಸರ್. ಇದು ಏನಂತಾರಲ್ಲ, ಎಕ್ಕರಾಣಿ ಅದು ಇಸ್ಪಿಟ್ ಆಡುವಾಗ ಎಕ್ಕರಾಣಿ ಕೈಯೊಳಗೆ ಇಡಿಮಣ್ಣು ಬಾಯಿಯೊಳಗೆ ಅನ್ನಂಗ ನನ್ಗ ರಾಜಾರಾಣಿ ನೀವಮ್ಮ ಅಂತ ಹೇಳ್ತಾರೆ. ರಾಜಾರಾಣಿ ನೀವ ಅಂತ ಹೇಳ್ತಾರೆ, ಮತ್ ಇಡಿಮಣ್ಣು ತಾವೇ ಕೈಯಲ್ಲಿ ಹಿಡಿದಿರ್ತಾರಲ್ಲ ಸರ್. ಇದು ಹೆಣ್ಮಕ್ಳಿಗೆ ಆಸೆ ಹುಡ್ತಾ ಇದೆ. ನಿಜ ಸರ್, ನಮಗ ಇದು ಉಚಿತ ಸಾರಿಗೆ ಆಗಿರ್ಲಿ, ಅವಮಾನ ಸರ್. ಇವ್ರು ಏನೋ ಕೊಡ್ತಾ ಇದ್ರು, ನಿಜ ಹೇಳ್ತೀನಲ್ಲ, ಇದು ಎಕ್ಕರಾಣಿ ಕೈ ಒಳಗೆ ಇಡಿಮಣ್ಣು ಬಾಯಿಯೊಳಗೆ ಅನ್ನಂಗ ನಮಗ್ ರಾಜಾರಾಣಿ ನೀವ ಅಂತ ಹೇಳ್ತಾರ, ಮತ್ ಇಡಿಮಣ್ಣು ಇವ್ರೇ ಹಿಡ್ಕೊಂಡ್ ನಿಂತಿರ್ತಾರ. ಈಗ NRLM ಯೋಜನೆ ಮಹಿಳಾ
ಅಭಿವೃದ್ಧಿ NRLM ಯೋಜನೆ ನಮ್ಗೆ ಹೆಣ್ಮಕ್ಳಿಗೆ ಎಲ್ಲಾನು ಕೊಟ್ಟಿದೆ ಸರ್, ಎಲ್ಲಾನು ಕೊಟ್ಟಿದೆ. ಇನ್ನೊಂದಿಷ್ಟು ಹಣವನ್ನ ನಮ್ NRLM ಗೆ ಬಿಡುಗಡೆ ಮಾಡ್ಲಿ ಅಂತ ನಾ ಹೇಳ್ತೀವಿ ಹೊರತು ಈ ತರ ಎಲ್ಲ ಯೋಜನೆಗೆ ಎಷ್ಟೇ ಯೋಜನೆ ತರ್ಲಿ ನಮ್ಮ NRLM ಗೆ ಮರ್ಜ್ ಮಾಡಿದ್ರಂತ ಬಹಳ ಉತ್ತಮ ಸರ್. ಮಾಡ್ಲೇಬೇಕು, ಮಾಡೋ ತನಕ ನಾವು ಬಿಡೋದಿಲ್ಲ ಸರ್ ಈ ಹೋರಾಟವನ್ನ. ನನ್ನ ಹೆಸರು ಹೇಮಾ ಬಸವರಾಜ್ ದಳವಾಯಿ ಅಂತ ಸರ್. ನಾನು ಸ್ಥಳೀಯವಾಗಿ LCRP ವರ್ಕ್ ಮಾಡ್ತಾ ಇದ್ದೀನಿ. ರಾಜ್ಯ ಉಪಾಧ್ಯಕ್ಷರಾಗಿ ವರ್ಕ್ ಮಾಡ್ತೀನಿ ಸರ್. ಇಲ್ಲಿವರೆಗೆ ಭೀಮರಾಜ್ ಓಕೆ ಸರ್, ಧನ್ಯವಾದ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕುಮಾರಿ ಸೀತಾ ಸೋಮಣ್ಣ ದೊಡ್ಡಮನಿ, ಮೂತಿ ಒಕ್ಕೂಟದ MBK. ಇಲ್ಲಿ ನಾವೆಲ್ಲರೂ ಸೇರಿರೋದೇನಂದ್ರೆ ನಮ್ಮ ಒಂದು ಜಿಲ್ಲಾ ಪಂಚಾಯತಿ ವತಿಯಿಂದ NRLM ಯೋಜನೆ ರಾಜ್ಯಾದ್ಯಂತ ಇದೆ. ಆ NRLM ಯೋಜನೆಯಲ್ಲಿ ನಾವು ಗ್ರಾಮ ಪಂಚಾಯತ್ ಪ್ರತಿಯೊಂದು ತಾಲೂಕದಿಂದ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಒಂದೊಂದು ಮಹಿಳಾ ಒಕ್ಕೂಟಗಳು ಅದಾವ್ರಿ. ಪ್ರತಿಯೊಂದು ಗ್ರಾಮದಲ್ಲಿ ಒಂದೊಂದು ಮಹಿಳಾ ಒಕ್ಕೂಟ ಅದಾವ. ಆ ಒಕ್ಕೂಟದಲ್ಲಿ MBK, LCRP, ಪಶು ಸಖಿ, ಕೃಷಿ ಸಖಿ, BC ಸಖಿ, ಮತ್ತೆ FLCRP ಮತ್ತು ಈಗ ಮತ್ಸ್ಯ ಸಖಿ, ಮಹಿಳಾ ಡ್ರೈವರ್ ಅಂತ ಹೇಳಿ ಪ್ರತಿಯೊಂದು ಒಕ್ಕೂಟದಲ್ಲಿ ಕೂಡ ಏನದ ಕೆಲಸ ನಿರ್ವಹಿಸಕತ್ತಾರ ನಮ್ಮೆಲ್ಲಾ ಮಹಿಳೆಯರು. ಅದು ಮಹಿಳೆಯರು ಯಾವ ತರ ಅಂದ್ರ ಸ್ವಸಹಾಯ ಸಂಘದಿಂದನೇ ಅವ್ರೇನದ ಆ ಒಂದು ಕೆಲಸಕ್ಕೆ ಏನದ ಆಯ್ಕೆ ಆಗಿದ್ದಾರ. ಪ್ರತಿಯೊಬ್ರು ಕೂಡ ಬಡ ಕುಟುಂಬದಿಂದ ಬಂದಂತ ಮಹಿಳೆಯರಾಗಿದ್ದಾರ. ಈ ಒಂದು ಭಾಗ್ಯಲಕ್ಷ್ಮಿ 2000 ಏನು ಗೃಹಲಕ್ಷ್ಮಿದೇನ ಹಾಕ್ತಾ ಇದ್ದಾರಲ್ಲ, ಅದಕ್ಕೆ ಒಂದು ಸಪರೇಟ್ ಬ್ಯಾಂಕ್ ಮಾಡಿ ಅಲ್ಲಿ ಇದು ಮಾಡ್ತಾ ಇದ್ದಾರ ಅಂತ ಹೇಳಿ ವಿಷಯ ಗೊತ್ತಾಯ್ತು. ಆ ಒಂದು ವಿಷಯ ಗೊತ್ತಾದ ಕಾರಣದಿಂದನೇ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ನಮ್ಮ ಜಿಲ್ಲಾದ್ಯಂತ MBK, LCRP, ಪಶು ಸಖಿ, ಕೃಷಿ ಸಖಿ, BC ಸಖಿ, FLCRP ಗಳೆಲ್ಲರೂ ಒಗ್ಗಟ್ಟಾಗಿ ಬಂದು ಆ ಒಂದು ಯೋಜನೆಯಿಂದ ಮಹಿಳಾ ಬ್ಯಾಂಕ್ ವೈಯಕ್ತಿಕವಾಗಿ ಸಾಲ ಕೊಡೋದ್ರಿಂದ ನಮ್ಮಲ್ಲಿ ಏನದ ಗುಂಪು ವೈಸ್ ನಾವು ಲೋನ್ ಕೊಡ್ತಾ ಇದೀವಿ NRLM ದಲ್ಲಿ ಒಕ್ಕೂಟಗಳಲ್ಲಿ. ಅದು ಏನದ ವೈಯಕ್ತಿಕವಾಗಿ ಹಾಕೋದ್ರಿಂದ ನಮ್ಮಲ್ಲಿ ಏನದ ಇದು ಕಡಿಮೆ ಆಗ್ತದ, ನಮ್ಮೆಲ್ಲರ ಒಂದು ಕೆಲ್ಸಕ್ಕೂ ಹೊಡೆತ ಬೀಳ್ತದ. ಆ ತರ ಆಗ್ಬಾರ್ದು. ಪ್ರತಿಯೊಂದು ಬಡ ಕುಟುಂಬಗಳಿಗೂ ಅನುಕೂಲ ಆಗ್ಲಿ ಅಂತ ಕರ್ನಾಟಕ ಸರ್ಕಾರದವ್ರು ಸಾಕಷ್ಟು ಯೋಜನೆಗಳನ್ನ ಮಾಡ್ಯಾರ. ಅದ್ರ ಜೊತೆ ಈ ಯೋಜನೆ ಮಾಡಿ ಏನದ ನಮ್ಮ ಒಂದು NRLM ದಲ್ಲಿ ದುಡಿತಾ ಇರೋ ಬಡವರ ಹೊಟ್ಟಿ ಮೇಲೆ ಹೊಡೆಯಂಗ ಆಗ್ಬಾರ್ದು. ಪ್ರತಿಯೊಬ್ಬರಿಗೆ ಇದು ಇದಾಗ್ಬೇಕು. ಈ ಒಂದು ಯೋಜನೆ ಏನದ ನಮ್ಮ NRLM ಇದಕ್ಕೆ ಏನದ ಅಳವಡಿಸ್ಬೇಕು, ಸೇರ್ಪಡೆ ಮಾಡ್ಬೇಕು ಅಂತ ಹೇಳಿ ಏನದ ನಾವೆಲ್ಲರಲ್ಲಿ ಕೇಳ್ಕೊತಾ ಇದೀವಿ ಮೇಲೆ ಸರ್ಕಾರ. ನಮಗೆ ಒಂದು ಮಹಿಳಾ ಬ್ಯಾಂಕ್ ಆಗೋದ್ರಿಂದ ಏನದ ನಮ್ಮ NRLM ಬ್ಯಾಂಕಿಗೆ ಹೊಡೆತ ಕೊಡ್ತದ್ರಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಬಂದು ಕಾಶಿಬಾಯಿ ರಮೇಶ್ ಉಳ್ಳಾಗಡ್ಡಿ ಅಂತ ಹೇಳಿ. ನಾವು ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟದ MBK ಆಗಿ ಕೆಲಸ ನಿರ್ವಹಿಸಾಕ್ತೇವ್ರಿ. ನಮ್ದು ಕಾನ್ಸೆಪ್ಟ್ ಬಂದು 2016 ನಮ್ದು ಕಾನ್ಸೆಪ್ಟ್ ಚಾಲು ಐತಿ. ಅಲ್ಲಿಂದ 45,000 ಜನಸಂಖ್ಯೆ ಅಂದ್ರೆ ಮಹಿಳೆಯರು ನಾವು ಬಿದ್ದು ಹೋದಂತ ಸಂಘಗಳನ್ನ ನಾವು ಪುನರ್ಚೇತನ ಮಾಡಿ ಆ ಸಂಘಗಳಿಗೆ ನಾವು ಮಹಿಳಾ ಮುಖಿಯಾಗಿ ಕೆಲಸ ಮಾಡ್ತೀವಿ. ಮತ್ ಇನ್ನೊಂದು ಹೇಳ್ಬೇಕಂತಂದ್ರ ಗ್ರಾಮ ಪಂಚಾಯತಿ ಮಟ್ಟದೊಳಗ ಹಳ್ಳಿಯೊಳಗ ನಾವು ಮಹಿಳೆಯರಿಗೆ ಒಂದು ಸ್ವ ಉದ್ಯೋಗ ಮಾಡಾಕ ನಾವು ನೆರವು ಮಾಡಿಕೊಟ್ಟಿವಿ. ಮತ್ತ ನಾವು ಇದ್ರೊಳಗ ನಾವ್ ಏನ್ ಹೇಳಕ್ ಇಷ್ಟ ಪಡ್ತೇವ ಅಂದ್ರ ಗೃಹಲಕ್ಷ್ಮಿ ಸ್ವಸಹಾಯ ಸಂಘವನ್ನ ಅವ್ರು ಬ್ಯಾಂಕ್ ಒಂದ್ ಮಾಡ್ಯಾರ. ಆ ಬ್ಯಾಂಕ್ ಅನ್ನ ಮಾಡೋದ್ರಿಂದ ನಮ್ಗೇನ್ ಹಾನಿ ಆಗತ್ತದಪ್ಪ ಅಂದ್ರ 45,000 ಜನಸಂಖ್ಯೆ ಬಡ ಕುಟುಂಬದಿಂದ ಬಂದಂತ ಮಹಿಳೆಯರು ನಾವು ಅದ್ರೊಳಗ ನಾವೊಂದು ಬದುಕನ್ನು ಕಟ್ಕೊಂಡು ನಾವು ಜೀವನ ಮಾಡಾಕತ್ತೀವ್ರಿ. ನಮಗ ಇದು ಮಾಡೋದ್ರಿಂದ ನಮಗ ಬಾಳ ತೊಂದ್ರೆ ಆಗತೈತ್ರಿ.